ಅರ್ಬನ್ ಸಹಕಾರ ಬ್ಯಾಂಕ್ನಲ್ಲಿ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಆಗಿದೆ ಅಂತ ಸ್ಪರ್ಧಿಗಳು ಆರೋಪಿಸಿ ಚುನಾವಣಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದ್ರು. ವಿ ಗುರು ಹಾಗೂ ಇತರೆ ಸ್ಪರ್ಧಾಳುಗಳು ಈ ಮನವಿಯನ್ನ ಸಲ್ಲಿಸಿದ್ದು, ಚುನಾವಣಾ ಮತದಾರರ ಪಟ್ಟಿಯನ್ನ ಹಾಲಿ ಅಧ್ಯಕ್ಷ ನಾರಾಯಣ ಮತ್ತು ನಿಕಟಪೂರ್ವ ಅಧ್ಯಕ್ಷ ದೇವೇಂದ್ರ ನೇತೃತ್ವದ 13 ಜನ ಸ್ಪರ್ಧಿಗಳಿಗೆ ಮಾತ್ರ ನೀಡಲಾಗಿದೆ. ಷೇರುದಾರರ ಸಂಪೂರ್ಣ ವಿಳಾಸ, ಮೊಬೈಲ್ ನಂಬರ್ ಹೊಂದಿರುವ ಪಟ್ಟಿಯನ್ನ ಅವರ ತಂಡಕ್ಕೆ ಮಾತ್ರ ನೀಡಿರುವುದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ. ಈ ಕಾರಣದಿಂದ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧಿಕಾರಿಯವರನ್ನ ಅಮಾನತಿನಲ್ಲಿಡಬೇಕು ಅಂತ ಒತ್ತಾಯಿಸಿದ್ರು. ತಮಗೂ ಸಹ ಸಂಪೂರ್ಣ ವಿವರ ಇರುವ ಮತಪಟ್ಟಿಯನ್ನ ನೀಡುವಂತೆ ಆಗ್ರಹಿಸಿದ್ರು. ಬ್ಯಾಂಕಿನ ಸಿಇಒ ಲಲಿತಾಂಬಿಕೆ ಅವರು ಈ ಕುರಿತು ಪ್ರತಿಕ್ರಿಯಿಸಿ ಆರೋಪವನ್ನ ನಿರಾಕರಿಸಿದ್ದಾರೆ. 115 ವರ್ಷಗಳ ಇತಿಹಾಸ ಹೊಂದಿರುವ ಗಣಪತಿ ಪಟ್ಟಣ ಸಹಕಾರ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಕೆಲವರಿಗೆ ಮಾತ್ರ ಸಂಪೂರ್ಣ ವಿವರ ಇರುವ ಮತದಾರರ ಪಟ್ಟಿ ನೀಡಲಾಗಿದೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಅಧಿಕಾರಿಗಳಿಗೆ 24 ಗಂಟೆ ನಾವು ಕಾಲಾವಕಾಶವನ್ನು ಕೊಡ್ತಾ ಇದೀವಿ. 24 ಗಂಟೆ ಒಳಗೆ ಆ ಕ್ರಮ ತಗೊಳ್ಳದೇ ಇದ್ರೆ ನಾವಿಲ್ಲಿ ಅಮರಣಾಂತ ಧರಣಿ ಕೂರ್ತೀವಿ, ಅಮರಣಾಂತ ಉಪವಾಸ ಧರಣಿ ಕೂರ್ತೀವಿ. ನಾವು ಚುನಾವಣೆ ಪ್ರಚಾರವನ್ನು ಇಲ್ಲೇ ಧರಣಿ ಕೂರ್ತೀವಿ ಅಂತೇಳಿ ಘೋಷಣೆ ಮಾಡ್ತಾ ಇದ್ವಿ. ನಾಗರಾಜ್ ಅವರು ಹೇಳ್ದಂಗೆನೆ ಮತದಾರರ ಪಟ್ಟಿ ನೀಡುವಲ್ಲಿ ತಾರತಮ್ಯ ಮಾಡಿದ್ದಾರೆ. ಏನು ಆಡಳಿತದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳಿಗೆ ಫೋನ್ ನಂಬರ್ ಸಹಿತ ಸಂಪೂರ್ಣ ಪರಿಪೂರ್ಣ ವಿಳಾಸ ಪಟ್ಟಿಯನ್ನ ಗೌಪ್ಯವಾಗಿ ಕೊಟ್ಟಿದ್ದಾರೆ. ನಾವು ಹೇಳೋದು ಚುನಾವಣಾ ಅಧಿಕಾರಿಗಳು ಮಾತ್ರ ಆ ಚುನಾವಣಾ ಪಟ್ಟಿಯನ್ನು ಕೊಡಬೇಕಾಗಿತ್ತು, ಮತದಾರರ ಅರ್ಹ ಪಟ್ಟಿಯನ್ನ. ಆದ್ರೆ ಆ ಅರ್ಹ ಪಟ್ಟಿಯನ್ನ ಚುನಾವಣಾಧಿಕಾರಿಗಳು ಕೊಡೋದ್ರ ಜೊತೆಗೆ ಈ ಸಿಒ ಆಗಿದ್ದವರು ಗೌಪ್ಯವಾಗಿ ಎದುರಾಳಿಗಳಿಗೆ, ಅಂದ್ರೆ ಏನು ಇವತ್ತು ಆಡಳಿತದಲ್ಲಿರೋ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ತಂಡಕ್ಕೆ ಕೊಟ್ಟಿದ್ದಾರೆ. ಅದೇ ಹಳಬರು ಆಡಳಿತದಲ್ಲಿ ಇರ್ತಕ್ಕಂಥ ನಿರ್ದೇಶಕರು 4 ಜನ ನಮ್ಮ ಜೊತೆಗೂ ಇದ್ದಾರೆ, ಅವ್ರಿಗೆ ಕೊಡ್ಲಿಲ್ಲ. ಕಳೆದ ಸಾರಿನೂ ಇದೇ ರೀತಿ ಮಾಡಿದ್ರು. ನಾವೆಲ್ಲ ಗೌರವಿತವಾಗಿ ಸೋಲೋದಕ್ಕೆ ಕಾರಣ ಇದೇ ಆಗಿತ್ತು. ಕಾರಣ ಅವ್ರು ಇಷ್ಟಿದೆ ಫೋನ್ ನಂಬರ್ ಇರ್ತಕ್ಕಂಥ ಪಟ್ಟಿಯನ್ನ ಹಿಂದಿನ ಸಾರಿನೂ ಕೊಟ್ಟಿದ್ರು. ನಮ್ಮ ಗುಂಪಿನಲ್ಲೂ ಒಬ್ಬ ಪ್ರಭಾವ ಬೀರಿಸಿಕೊಂಡಿದ್ದ. ಅದೇ ರೀತಿ ಈ ಬಾರಿ ಏನ್ ಆಡಳಿತದಲ್ಲಿದ್ದಾರೆ ಅವರು ಸಂಪೂರ್ಣ ಪ್ರಭಾವವನ್ನು ಬೀರಿ ಅವರೇ ಮತ್ತೆ ಇದೇನಂತ ತಿಳ್ಕೊಂಡಿದ್ದಾರೆ ಅಂದ್ರೆ ನಿರಂತರವಾಗಿ ಇವರೇ ಇರ್ಬೇಕಿಲ್ಲಿ, ಇವರದೇ ಆಸ್ತಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆ ಬ್ಯಾಂಕಿನ ಬಗ್ಗೆ ಗೌರವವಿದೆ, ಬ್ಯಾಂಕಿನ ಆಡಳಿತ ಮತ್ತೆ ಅಲ್ಲಿಯ ಗೌಪ್ಯತೆ ಕಾಪಾಡೋದ್ರ ಬಗ್ಗೆ ಅರಿವಿದೆ. ಈ ಒಂದು ಹೆಂಗೆ ನಿರ್ವಹಣೆ ಮಾಡ್ಬೇಕು ಅಂತಕ್ಕಂತ ಎಲ್ಲ ರೀತಿಯ ತರಬೇತಿಯನ್ನ ನಾವು ಈಗಾಗಲೇ ಪಡ್ಕೊಂಡಿದೀವಿ. ನಾವು ಗೆಲ್ಲದು ಬಿಡೋದು ಮತದಾರರು ಷೇರುದಾರರ ಒಂದು ಅಭಿಪ್ರಾಯವನ್ನ 29ರ ನಂತರ ಅದು ಘೋಷಣೆ ಆಗುತ್ತೆ. ಆದ್ರೆ ಏನು ಇಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ, ಸಿಒ ಆಗಿದ್ದಾರೆ, ಅವರು ಯಾವುದೇ ರೀತಿಯ ಈ ರೀತಿ ತಾರತಮ್ಯ ಮಾಡಬಾರ್ದು. ಕೆಲವು ಪ್ರಮುಖರಿಗೆ ಈಗಾಗಲೇ ಸಿಒ ಅವರು ಫೋನ್ ಮಾಡಿದ್ದಾರೆ, ಅದು ತನಿಖೆ ಆಗ್ಬೇಕು, ಅವ್ರ ಮೊಬೈಲ್ ಸೀಜ್ ಆಗ್ಬೇಕು, ಉನ್ನತ ಮಟ್ಟದ ತನಿಖೆ ಆಗೋದ್ರ ಮೂಲಕ ಅವರನ್ನ 29ರ ತನಕ ಅಮಾನತಿನಲ್ಲಿ ಇಡಬೇಕು, ಅವ್ರನ್ನ ಡಿಸ್ಮಿಸ್ಸೇ ಮಾಡಬೇಕು ಅಂತ ಹೇಳಿ ನಾವು ಕಡಾಖಂಡಿತವಾಗಿ ಈಗ ಒತ್ತಾಯ ಮಾಡ್ತಾ ಇದೀವಿ. ಅವ್ರು ಹೇಳ್ಬೋದು ಇನ್ನು 1 ವರ್ಷ 17 ತಿಂಗಳಿದೆ ಅಂತ ಹೇಳಿ. ಒಂದು ದಿವಸ ಅವ್ರು ರಿಟೈರ್ಡಿಂಗ್ ಒಂದೇ ದಿವಸ ಇದ್ರು ಕೂಡ ಈ ರೀತಿಯಾದ ಅನ್ಯಾಯವನ್ನ ಯಾರಿಗೂ ಮಾಡಬಾರ್ದು. ಇಲ್ಲಿ 10,000 ಜನ ಷೇರುದಾರರು ಕೂಡ ಮತ್ತೆ ಡಿಪಾಸಿಟ್ರು ಕೂಡ ವ್ಯವಹಾರ ಮಾಡೋರು ಕೂಡ ಎಲ್ಲರಿಗೂ ಕೂಡ ನ್ಯಾಯಯುತವಾದಂತ ನ್ಯಾಯ ಕಲ್ಪಿಸಬೇಕೆ ಹೊರತು, ಗೌರವಯುತವಾಗಿ ನಡ್ಕೊಳ್ಬೇಕೆ ಹೊರತು, ಅವರ ವೇತನಕ್ಕೆ ಸರಿಯಾಗಿ ಅವರು ಕರ್ತವ್ಯ ನಿರ್ವಹಿಸಬೇಕೆ ಹೊರತು ಈ ರೀತಿ ಯಾರನ್ನು ಸೋಲಿಸಿ ಇವ್ರಿಗೆ ಬೇಕಾದವ್ರನ್ನ ಮಾತ್ರ ಗೆಲ್ಸ್ಕೊಳ್ಳಂತ ಈ ಚುನಾವಣಾ ನೀತಿಯ ತಂತ್ರಗಾರಿಕೆ ಇವ್ರು ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅಂತೂ ಅಲ್ಲ. ಆ ಕೆಲಸ ಮಾಡಬಾರ್ದು. ಇವ್ರು ಮಾಡಿದ್ದಾರೆ. ಇವ್ರು ಈಗಲ್ಲ, ನಿರಂತರವಾಗಿ ಇವ್ರು ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಒಂದು ಹೇಳ್ಬಿಡ್ತೀನಿ, ಒಂದ್ ವೇಳೆ ನಾವೆಲ್ಲರೂ ಕೂಡ ಗೆದ್ದು ಅಲ್ಲಿ ಮೀಟಿಂಗ್ ಮಾಡಿದ್ರು ಕೂಡ ಆ ಸಭೆಯಲ್ಲಿ ನಡೆದಿರ್ತಕ್ಕಂತ ಚರ್ಚೆಯನ್ನ ನಮ್ಮ ಹೆಂಡತಿ ಮಕ್ಕಳ ಎದುರಿಗೂ ಕೂಡ ಮಾತಾಡಬಾರ್ದು ಅಂತಕ್ಕಂತ ಅರಿವು ಈ ಎಲ್ಲ ಸದಸ್ಯ ನಾವು ಅಭ್ಯರ್ಥಿಗಳಿಗೆ ಇದೆ. ಇವ್ರೇನೋ ತಿಳ್ಕೊಂಡಿರ್ಬೋದು, ಪ್ರತಿಭಟನೆ ಮಾಡ್ತಾರೆ, ಎಲ್ಲದಕ್ಕೂ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು. ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿರೋದು ವಿಷಯಾಧಾರಿತವಾಗಿ ಸಿಒ ಮಾಡ್ತಾ ಇರೋ ತಾರತಮ್ಯ ನೀತಿ ವಿರುದ್ಧ ಮಾತ್ರ. ಸಿಒ ಅವರು ನಮಸ್ಕಾರಗಳು. ಗಣಪತಿ ಬ್ಯಾಂಕಿನ ಚುನಾವಣಾ ಅಭ್ಯರ್ಥಿಗಳೇ, ಈ ದಿನ ಇವತ್ತೇನು ಗಣಪತಿ ಬ್ಯಾಂಕಿನಿಂದ ಮತದಾರರ ಷೇರುದಾರರ ಮಾಹಿತಿ ಲೀಕೇಜ್ ಆಗಿದೆ, ಹೊರಗಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಸಾಂಕೇತಿಕವಾಗಿ ಚುನಾವಣಾಧಿಕಾರಿಗಳಿಗೆ ಒಂದು ಮನವಿಯನ್ನ ಬಂದಿದ್ದೀವಿ. ಇಲ್ಲಿ ಇವರು ನಮ್ಗೆ ಪ್ರಾಥಮಿಕವಾಗಿ
ನಾವು ಹೊಸದಾಗಿ ಏನು ನಾವು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದೀವಿ, ನಾವು ಅವರಿಗೆ ಮತದಾರರ KYC ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿದಾಗ KYC ಡೀಟೇಲ್ಸ್ ಅಂದ್ರೆ ಮತದಾರರ ಹೆಸರು, ವಿಳಾಸ, ಅವರ ತಾರತಮ್ಯ ಮಾಡಿದ್ರೆ ನಮಗೆಲ್ಲೋ ಒಂಥರ ನಿರಾಶೆ ಆಗ್ತೀವಿ. ಹಾಗಂತ ಬಿಟ್ಟು ಟೆಸ್ಟ್ ಮಾಡ್ಲಿಕ್ಕಂತೂ ನಾವು ಹಿಂದೆ ಹೋಗಲ್ಲ. ನಿಮ್ಗಿಂತ ಹೆಚ್ಚಿನದಾಗಿ ಮುಂದಿದೀವಿ ನಾವೀಗ. ನಿಮ್ಮನ್ನ ಪಾರ್ಟಿಸಿಪೇಟ್ ಮಾಡಿ ನೀವು ಯಾವ ರೀತಿ ಆಲ್ರೆಡಿ ಏನ ಹಳೆ ಟೀಮ್ ಇದೆ ಅವ್ರ ವಿರುದ್ಧ ಜನಗಳೇ ಮಾತಾಡ್ತಾ ಇದ್ದಾರೆ. ಇವತ್ತು ಈ ಟೀಮ್ಗಳು ಹೋಗ್ಬೇಕು, ಇಲ್ಲಿ ಹೊಸಬರು ಬರ್ಬೇಕು, ಹೊಸ ಯುವಕರು ಬರ್ಬೇಕು, ವಿದ್ಯಾವಂತರು ಬರ್ಬೇಕು ಅಂತಕ್ಕಂತ ಹೇಳಿ ಮಾತು ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಕೇಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬೇಡಿ, ಕೊಡ್ತೀರಾ ಎಲ್ರಿಗೂ ಡೀಟೇಲ್ಸ್ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ತೆ, ನಾನು ಗಣಪತಿ ಬ್ಯಾಂಕಿನ CEO ಅಂತ ಮಾತಾಡ್ತಾ ಇರೋದು. ಇವತ್ತಿನ ದಿನ ಇಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಬ್ಯಾಂಕಿನಿಂದ ಷೇರುದಾರರ ಅರ್ಹ ಮತದಾರರ ಪಟ್ಟಿ ಸೋರಿಕೆಯಾಗಿದೆ. ಅವರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಬ್ಯಾಂಕಿನ CEO ಅವರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಆಪಾದನೆಯನ್ನ ಮಾಡಿರ್ತಾರೆ. ನಾವು ಬ್ಯಾಂಕಿನಿಂದ ಯಾವುದೇ ಮಾಹಿತಿಗಳನ್ನು ಹೊರಗಡೆ ಲೀಕ್ ಮಾಡಿರೋದಿಲ್ಲ. ಕಾನೂನಾತ್ಮಕವಾಗಿ ಯಾವ ರೀತಿಯ ಅರ್ಹ ಮತದಾರರ ಪಟ್ಟಿಯನ್ನ ಕೊಡಬೇಕು ಅದನ್ನು ಮಾತ್ರ ಕೊಟ್ಟಿದ್ದೀವಿ. ಅದನ್ನು ಬಿಟ್ಟು ಯಾವುದೇ ಇವರು ಆಪಾದನೆ ಮಾಡಿದಂತಹ ಕೆಲಸಗಳನ್ನು ನಾವು ಬ್ಯಾಂಕಿನ ವತಿಯಿಂದ ಮಾಡಿಲ್ಲ. ಅಲ್ಲದೆ ನಾವು ಇವನ್ ಈ ಸಂದರ್ಭದಲ್ಲಿ ನಾವು ಸಾಲ ವಸೂಲಾತಿಗೆ ಕೂಡ ಹೋಗ್ತಾ ಇಲ್ಲ. ನಾವು ಹೋದ್ರೆ ಮತ್ತೆ ಇದರಲ್ಲಿ ಬೇರೆ ದೃಷ್ಟಿಯಲ್ಲಿ ತಿಳ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬ್ಯಾಂಕಿನಿಂದ ಹೊರಗಡೆ ಸಾಲ ವಸೂಲಾತಿಗೂ ಕೂಡ ಹೋಗದೆ ನಾವು ಬ್ಯಾಂಕಲ್ಲೇ ಇರ್ತಾ ಇದೀವಿ. ಇವರು ಬ್ಯಾಂಕಿನ CEO ಬಗ್ಗೆ ಏನು ಇವರು ನಾವು ಎಲೆಕ್ಷನ್ ವೋಟರ್ ಲಿಸ್ಟ್ ಅನ್ನ ಲೀಕ್ ಮಾಡಿದೀವಿ, ವಿತ್ ಅಡ್ರೆಸ್ ವಿತ್ ಏರಿಯಾ ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾದ ಮಾತಾಗಿದೆ. ಇದರ ಬಗ್ಗೆ ನಾವು ಯಾವುದೇ ರೀತಿಯಿಂದ ಬ್ಯಾಂಕಿನಿಂದ ಈ ತರದ ಕೆಲಸಗಳು ನಡೆದಿಲ್ಲ ಅನ್ನೋದನ್ನ ತಾವು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಈಗೇನು ಅರ್ಹ ಮತದಾರರ ಪಟ್ಟಿಯನ್ನ ನಾವು ಕೊಟ್ಟಿದ್ದೀವಿ ಅದು ಎಲ್ಲಾ ಕ್ಯಾಂಡಿಡೇಟ್ಸ್ಗೆ ಯಾರು ಅದಕ್ಕೆ ಬೇಕಾದಂತ ಶುಲ್ಕವನ್ನು ಪಾವತಿ ಮಾಡಿದಾರೋ ಅದು ಪ್ರತಿಯೊಬ್ಬರಿಗೂ ಏನ್ ಅರ್ಹ ಮತದಾರರ ಪಟ್ಟಿಯನ್ನ ಕೊಟ್ಟಿದ್ದೀವಿ. ಆ ಪಟ್ಟಿ ಬಿಟ್ಟು ಬೇರೆ ಯಾವುದೇ ಮಾಹಿತಿಗಳನ್ನ ಯಾರಿಗೂ ನಾವು ಬ್ಯಾಂಕಿನ ವತಿಯಿಂದ ಕೊಟ್ಟಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ